ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೇಶ್ವರ ಮಹಾಯಾಗದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇದೆ. ಇದರಲ್ಲಿ ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳು, ಮನೆಯಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ತೊಂದರೆಗಳಿದ್ದಲ್ಲಿ ಖಂಡಿತವಾಗ್ಲೂ ಈ ಒಂದು ಶನೇಶ್ವರ ಮಹಾಯಾಗದಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ಅಲ್ಲಿ ನಿಮಗೆ ವಿಶೇಷವಾಗಿ ಪೂಜೆ ಮಾಡಿ ಒಂದು ವಸ್ತುವನ್ನು ಕೂಡ ನೀಡ್ತಾರೆ. ಅದನ್ನು ಮನೇಲಿ ಇಡೋದ್ರಿಂದ ಎಲ್ಲ ರೀತಿಯಾಗಿರುವಂಥ ಶುಭ ಕಾರ್ಯಗಳನ್ನ ನೀವು ನೋಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಮೀನ ರಾಶಿಯವ್ರಿಗೆ ಶನಿ ಜನ್ಮಕ್ಕೆ ಹೋಗ್ತಾ ಇರೋದ್ರಿಂದ ಯಾವ ರೀತಿ ಫಲಗಳಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿದ್ರಿ. ಆದರೆ ಕುಂಭ ರಾಶಿಯಿಂದ ಬಿಟ್ಟು ಹೋದಾಗ ಕುಂಭ ರಾಶಿಯವ್ರಿಗೆ ಯಾವ ರೀತಿಯಾಗಿರುವಂಥ ಫಲಗಳಿರುತ್ತೆ? ಏನಾದರೂ ಆಗುವಂಥ ಪ್ರಾಬ್ಲಮ್ಸ್ ಪ್ರಮಾಣ ಕಡಿಮೆ ಆಗುತ್ತಾ ಅಥವಾ ಇನ್ನಷ್ಟು ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾರ? ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಗುರುಗಳು. ಖಂಡಿತವಾಗಿಯೂ ನಾನೇನು ಹೇಳಿದೆ ಯಾವಾಗಲೇ ಅಂದಾಗ, ಇಂದಿನ ನಾವು ಎಪಿಸೋಡಲ್ಲಿ ಹೇಳಿದ್ರಿ ಯಾವ ರೀತಿ ಮೀನರಾಶಿಯಲ್ಲಿ ಬಂದಾಗ ಹಿಂದೆ 2 ವರ್ಷ, ಮುಂದೆ 2 ವರ್ಷ, ಜನ್ಮದಲ್ಲಿ 2 ವರ್ಷ ಅಂತ ಹೇಳಿದ್ರಿ. ಇವಾಗ ಕಡೆಯ 2 ವರ್ಷ ಕಾಲದಲ್ಲಿ ಕುಂಭರಾಶಿ ಇದೆ. ಏನು ಮಾಡ್ತಾನೆ ಶನಿ ಎಂದಿದ ತಕ್ಷಣ ಯಾವ ರಾಶಿಗೆ ಸಂಬಂಧಪಟ್ಟಿದ್ದು ಅಂದರೆ ಒಂದು ಮಕರ ರಾಶಿ, ಇನ್ನೊಂದು ಕುಂಭರಾಶಿ. ಇದು ಶನಿಯ ಮನೆಗಳು ಅಂತ ಹೇಳ್ತೀವಿ. ಅದರಲ್ಲೂ ಮಕರ ರಾಶಿ ಅವನ ಸ್ವಸ್ಥಾನದ ಮನೆ ಆಗಿರುತ್ತೆ, ಕುಂಭ ಕೂಡ ಅವನ ಮನೆಯೇ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಕುಂಭರಾಶಿಗೆ ಇನ್ನು 2 ವರ್ಷ ಕಾಟ ಇರುತ್ತೆ. ಏನು ಮಾಡ್ತಾನೆ ಶನಿ ಅಂದಾಗ, ಫಸ್ಟ್ 2 ವರ್ಷ ಕುಂಭರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ರು, ಯಾರ್ಯಾರ ಜಾತಕ ಕುಂಭರಾಶಿಯಲ್ಲಿದೆ ಅವನು ನಿಂತು ನೋಡಿರ್ತಾನೆ ನೀವು ಏನೇನು ಮಾಡ್ತಾ ಇದ್ದೀಯಾ ಅಂತ. ಜನ್ಮಕ್ಕೆ ಬಂದಾಗ ಎಲ್ಲ ರೀತಿಯ ಒಂದು ಅನುಭವವನ್ನು ಮಾಡಿರ್ತಾನೆ ಶನೇಶ್ವರ. ಈಗ ಮುಂದಕ್ಕೆ ಹೋದಾಗ ಇನ್ನು 2 ವರ್ಷ ಕಾಲ ಇದೆಯಲ್ಲ, ಈ 2 ವರ್ಷ ಹಿಂದೆ ನಿನ್ನ ಜನ್ಮದಲ್ಲಿ ಇದ್ದಾಗ ಏನೇನು ಕಷ್ಟವನ್ನು ಅನುಭವಿಸಿರ್ತೀರಲ್ವಾ, ಅದಕ್ಕೆಲ್ಲದಕ್ಕೂ ನಿಮಗೆ ಬುದ್ಧಿ ಬಂದಿರುತ್ತೆ ಅಂತ ಶನೇಶ್ವರ ಖಂಡಿತವಾಗಿ ಬುದ್ಧಿ ಕಲಿಸಿರ್ತಾನೆ. ಆದರೆ ಕೆಲವರು ಹಣದ ಅಹಮ್ಮಿನಿಂದ ಆ ಬುದ್ಧಿಯನ್ನು ಕಲ್ತಿರಲ್ಲ. ಶನೇಶ್ವರ ಪ್ರತಿಯೊಬ್ಬ ಮನುಷ್ಯನಿಗೆ 3 ಸಮಯದಲ್ಲಿ ಬಂದಾಗ ಫಸ್ಟ್ ಕೊಟ್ಟು ನೋಡ್ತಾನಂತೆ, ಆಮೇಲೆ ನಿಂತು ನೋಡ್ತಾನಂತೆ, ಆಮೇಲೆ ಅವನು ಕೊಟ್ಟಿದ್ದು, ನಿನ್ನ ಹತ್ರ ಇದ್ದಿದ್ದು, ಜೊತೆಗೆ ನಿನ್ನ ಪ್ರಾಣ, ಈ 3 ತಗೊಂಡು ಹೋಗ್ತಾನೆ ಅಂತ ಹೇಳ್ತೀವಿ ನಾವು. ಇದು ಕಡೆಯ ಕಾಲ ಈ 2 ವರ್ಷ. ಈ 2 ವರ್ಷದಲ್ಲಿ ಹಿಂದೆ ಇದ್ದಿದ್ದ ಜನ್ಮಶನಿಯಲ್ಲಿ ನೀನು ಏನೇನು ಪುಣ್ಯ ಕಾರ್ಯಗಳನ್ನು ಮಾಡಿದೆ ಅನ್ನೋದನ್ನು ಫಸ್ಟ್ ನೋಡ್ತಾನಂತೆ ಶನೇಶ್ವರ. ನಿನಗೆಲ್ಲ ರೀತಿ ಕಷ್ಟವನ್ನು ಕೊಟ್ಟಿದ್ದ, ಅವಾಗ ನಿನ್ನವರು ಯಾರು ಅನ್ನೋದನ್ನು ತಿಳಿಸಿದ್ದ, ನೀನು ಎಲ್ಲ ರೀತಿ ನೋವನ್ನು ಅನುಭವಿಸಿದ್ದೆ, ಅವಾಗ ನಿನಗೆ ಬುದ್ಧಿ ಬಂದಿರುತ್ತೆ ಅಲ್ವಾ. ಆ ಬುದ್ಧಿ ಬಂದಾಗ ನೀನೇನು ಒಳ್ಳೆ ಕಾರ್ಯ ಮಾಡಿರ್ತೀಯ ಅಂತ ಶನೇಶ್ವರ ನೋಡ್ತಾನಂತೆ. ನೀನು ಒಳ್ಳೆ ಕಾರ್ಯ ಮಾಡಿದ್ಯಾ, ನಿನ್ನ ಹತ್ರ ಏನು ತೊಗೊಂಡಿರ್ತಾನಲ್ವ ಶನೇಶ್ವರ, ಅದರ 2 ಪಟ್ಟಷ್ಟು ಶನೇಶ್ವರ ಕೊಟ್ಟು ಹೋಗ್ತಾನೆ ಅಂತ ಹೇಳ್ತೀವಿ. ಏನು, ನಿನ್ನ ಹತ್ರ 10 ರೂಪಾಯಿ ತೊಗೊಂಡ್ರೆ ಅವನು ಹೋಗ್ಬೇಕಾದ್ರೆ 20 ರೂಪಾಯಿ ಕೊಟ್ಟು ಹೋಗಿರ್ತಾನೆ. ನೀನೇನಾದರೂ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದಾಗ ನಿನ್ನ ಹತ್ರ ಇರೋ 5 ರೂಪಾಯಿನೂ ಕಿತ್ಕೊಂಡು ನಿನ್ನಲ್ಲಿರೋ ಪ್ರಾಣ, ಯಾಕಂದರೆ ಅವನು ಆಯುಷ್ಕಾರಕ ಶನೇಶ್ವರ ಅಂತೀವಿ. ನಿನ್ನ ಆಯಸ್ಸನ್ನು ತಗೊಳ್ಳೋಕ್ಕೆ ಶಕ್ತಿ ಇರೋದು ಯಾರಿಗೆ ಅಂದರೆ ಶನೇಶ್ವರನ ಒಬ್ಬನಿಗೆ. ಅದಕ್ಕೋಸ್ಕರ ಹೇಳ್ತೀವಿ, ಯಾರು ಒಳ್ಳೆ ಕಾರ್ಯಗಳನ್ನು ಮಾಡಲ್ಲ, ಯಾರು ಸದಾ ತಪ್ಪು ಕಾರ್ಯಗಳನ್ನು ಮಾಡ್ತಾರೆ, ಅವರ ಆಯಸ್ಸು ಶೀಘ್ರವಾಗಿ ಖಾಲಿ ಆಗುತ್ತೆ. ಯಾರಿಂದ ಅಂದರೆ ಶನೇಶ್ವರ ಪ್ರತಿಯೊಂದನ್ನು ನೋಡ್ತಾ ಇರ್ತಾನಂತೆ. ನೋಡಿದಾಗ ಅಪ್ಪ ಹೆಂಗಿದ್ದ, ಅವ್ನು ಮಾಡ್ತಿದ್ದೆಲ್ಲ ಒಳ್ಳೆ ಕಾರ್ಯನೇ, ಆದರೆ ಪಟ್ಟಂತ ಹೋಗ್ಬಿಟ್ಟ ಅಂತಾರೆ. ಏನಕ್ಕೆ ಹೋದ? ಜನರ ದೃಷ್ಟಿಯಲ್ಲಿ ಮಾತ್ರ ಅವನು ಒಳ್ಳೇದು ಮಾಡ್ತಾ ಇರ್ತಾನೆ, ಆದರೆ ಅವನು ಹಿಂದೆ ಏನು ಮಾಡಿದ್ದ ಅನ್ನೋದನ್ನು ಭಗವಂತನ ಹತ್ರ ಮಾತ್ರ ಲೆಕ್ಕಾಚಾರ ಇರುತ್ತದು. ಇವಾಗ ನಾನು ಎಷ್ಟೋ ಜನ ಬಂದು ಹೇಳ್ತಾರೆ, ನಾವು ಮಾಡೋದೆಲ್ಲ ಒಳ್ಳೆ ಕೆಲಸನೇ ಗುರುಗಳೇ, ನಾನು ಮಾಡೋದೆಲ್ಲ ದಾನ ಧರ್ಮನೇ. ಹಿರಿಯರು ಹೇಳ್ತಾರೆ, ತಲೆ ಮೇಲೆ ಬರೋದು ಎಲೆ ಮೇಲೆ ಹೋಯ್ತು ಅಂತ. ಏನು ತಲೆ ಮೇಲೆ ಬರೋದು ಎಲೆ ಮೇಲೆ ಹೋಯ್ತು ಅಂದಾಗ, ನೀನೇನೇನು ಕರ್ಮಗಳನ್ನು ಮಾಡ್ತೀಯ ಆ ಕರ್ಮನ ಕಳಿಯೋಕ್ಕೋಸ್ಕರ ಏನು ಮಾಡಿಬಿಡ್ತೀಯ, ಎಲ್ಲೆಲ್ಲಿ ಮಠಗಳಿರುತ್ತೆ, ಎಲ್ಲೆಲ್ಲಿ ದೇವಾಲಯಗಳಿರುತ್ತೆ, ಎಲ್ಲೆಲ್ಲಿ ಗುರುಕುಲಗಳಿರುತ್ತೆ, ಆ ಗುರುಕುಲದ ಮಕ್ಕಳಿಗಾಗಿರ್ಬೋದು, ಎಲ್ಲೆಲ್ಲಿ ವೃದ್ಧಾಶ್ರಮಗಳಿರುತ್ತೆ, ಆ ವಯಸ್ಸಾದವ್ರಿಗಾಗಿರ್ಬೋದು, ಅವ್ರಿಗೆಲ್ಲ ಏನು ಮಾಡಿಬಿಡ್ತೀಯ, ಒಂದು ದಿನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಬಿಡ್ತೀರ.
ಊಟದ ವ್ಯವಸ್ಥೆ ಹಾಕಿ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ಆ ಕರ್ಮ ಇಲ್ಲಿ ಹೋಯ್ತು ಬಿಡಪ್ಪ ಅನ್ಕೊಂಡ್ಬಿಡ್ತೀವಿ. ಖಂಡಿತವಾಗಿ ಅದರ 10 ಪಟ್ಟಷ್ಟು ಮಾತ್ರ ಕರ್ಮ ಕಳೆದಿರುತ್ತೆ. ಇನ್ನು 98 ಕರ್ಮ ಹಾಗೇ ಉಳಿದಿರುತ್ತೆ. ಶನೈಶ್ಚರ ಪೂರ್ಣವಾಗಿ ಕರ್ಮವನ್ನು ಕಳಿಯೋಕೆ ಬಿಡಲ್ಲ. ಯಾಕಂದರೆ ನೀನು ಮಾಡಿರೋದೆಲ್ಲ ಜೀವನ ಪೂರ್ತಿ ಕರ್ಮನೇ. ಆ ಕರ್ಮಕ್ಕೆ ಅನುಸಾರವಾದ ಫಲ ಕೊಡಲೇಬೇಕಲ್ವ ಅವನು. ಶನಿ ಅಂದರೆ ಮಂದ ಅಂತ ಹೇಳ್ತೀವಿ, ನಿಧಾನವಾಗಿ ಕೊಡ್ತಾನೆ, ಆದರೆ ಪೂರ್ಣವಾಗಿ ಕೊಡ್ತಾನೆ ಅಂತ ಹೇಳ್ತೀವಿ. ಶನೈಶ್ಚರ ಅದಕ್ಕೆ ಹೇಳ್ತೀವಿ, ಶನೈಶ್ಚರ ಕೊಡೋ ಹಣ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಮನುಷ್ಯ ಕಳಿಯೋಕ್ಕೆ ಸಾಧ್ಯವಿಲ್ಲ ಅಂತ. ಅದೇ ರೀತಿಯಾಗಿ ಶನೈಶ್ಚರ ಕೊಡೋ ಕಷ್ಟ ಜೀವನದಲ್ಲಿ ಮತ್ತೆ ಆ ಕಷ್ಟ ಬರದೇ ಇರೋಂಗೆ ನೀನು ಬದುಕಬೇಕು ಅಂತ ಅವನು ತಿಳಿಸ್ತಾನೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಶನೈಶ್ಚರ ಕಲಿಸೋ ಪಾಠ ಕೂಡ ಅದೇ ರೀತಿಯಾಗಿರುತ್ತಂತೆ. ನಿಧಾನವಾಗಿ ಕಳಿಸಿದ್ರು ಪೂರ್ಣವಾಗಿ ಕಲಿಸ್ತಾನೆ ಆ ಪಾಠವನ್ನು ಅಂತ. ಅದಕ್ಕೆ ಶನಿ ಬರ್ತಾ ಇದ್ದಾನೆ ಅಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶನಿ ಹೋಗ್ತಾ ಇದ್ದಾನೆ ಅಂದರೂ ಅಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಭಗವಂತ ಪರಿಪೂರ್ಣವಾಗಿ ನಿಮಗೆ ಏನೇನು ಕಳೆದಿದ್ದೀರಾ ಅದರ 2 ಪಟ್ಟಷ್ಟು ಕೊಟ್ಟು ಹೋಗ್ತಾನೆ. ಅದಕ್ಕೋಸ್ಕರ ಹೇಳ್ತೀವಿ, ಶನೈಶ್ಚರ ಕೊಟ್ಟರೆ ಪೂರ್ಣವಾಗಿ ಕೊಡ್ತಾನೆ ಅಂತ ಹೇಳ್ತೀವಿ. ಅದಕ್ಕೆ ಜೀವನದಲ್ಲಿ ಈ ಎರಡು ಗ್ರಹಗಳ ಬಲ ಪೂರ್ಣವಾಗಿರಬೇಕು ಅಂತ ಹೇಳ್ತೀವಿ. ಏನು? ಗುರುವಿನ ದೃಷ್ಟಿ ಶನಿಯ ಬಲ. ಶನಿ ದೃಷ್ಟಿ ಗುರು ಬಲ ಅಲ್ಲ. ಶನಿ ದೃಷ್ಟಿ ಬಿದ್ದರೆ ನಿನ್ನ ಮೇಲೆ ನೀನು ಬದುಕೋಕೆ ಸಾಧ್ಯವಿಲ್ಲ. ಅದಕ್ಕೆ ಶನಿ ನೇರವಾಗಿ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ತೀವಿ. ಶನಿಯ ಬಲ ಇರಬೇಕು, ಗುರುವಿನ ದೃಷ್ಟಿ ಇರಬೇಕು. ಏನಂದರೆ ಗುರು ಒಬ್ಬ ನಮ್ಮನ್ನು ನೋಡಿದ್ರೆ ಸಾಕಂತೆ ಎಲ್ಲ ಕೆಲಸ ಆದಂಗೆ ಅಂತ ಹೇಳುತ್ತೇವೆ. ಅದೇ ರೀತಿಯಾಗಿ ಜೀವನದಲ್ಲಿ ಏನಾರ ಸಾಧಿಸ್ಬೇಕಾ ಶನಿ ಬಲ ಇರಬೇಕಪ್ಪ ಅವನಿಗೆ ಅಂತ ಹೇಳ್ತೀವಿ. ಆ ಶನಿ ಬಲ ಇದ್ದರೆ ಅವನು ಉತ್ತಂಗಕ್ಕೆ ಹೋಗ್ತಾನೆ ಜಾತಕದಲ್ಲಿ ಶನಿಯ ಬಲ ಇದ್ದಾಗ ಅಂತ ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತೀವಿ ಅಂದರೆ ಕಾಲಭೈರವನ ದರ್ಶನವನ್ನು ಮಾಡಿ. ಕಾಲಭೈರವನ ದರ್ಶನವನ್ನು ಮಾಡಿದಾಗ ನಿಮ್ಮ ಮಾಡಿದ ಕರ್ಮದ ಅನುಸಾರವಾಗಿ ಶನೈಶ್ಚರ ಪರಿಪೂರ್ಣವಾಗಿ ನಿಮಗೆ ಏನೇನು ಕೊಡಬೇಕು ಅದನ್ನೆಲ್ಲವನ್ನು ಕೊಟ್ಟು ಹೋಗ್ತಾನೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಕುಂಭ ರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ, ಶನಿ ಮೀನರಾಶಿಗೆ ಹೋಗೋದ್ರಿಂದ ಯಾವ ರೀತಿಯಾಗಿರುವಂಥ ಫಲಗಳು ಅವರು ಸಿಗುತ್ತೆ, ಏನೆಲ್ಲ ಮಾಡಬೇಕು ಈ ಒಂದು 2.5 ವರ್ಷದ ಕಾಲ ಅವರು ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀಕೃಷ್ಣ. ನಿಮ್ಮದು ಕುಂಭ ರಾಶಿ ಆಗಿತ್ತು ಅಂತಂದರೆ ಯಾವ ರೀತಿ ಇರುತ್ತೆ ಮುಂದಿನ 2.5 ವರ್ಷಗಳ ಕಾಲ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಮಾರ್ಚ್ 29ನೇ ತಾರೀಕು ಶನೈಶ್ಚರ ಮಹಾಯಾಗದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.